ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಂದ ನಡೀತಾ ಇರುವಂತಹ ಇನ್ವೆಸ್ಟಿಗೇಷನ್ ಇದು. ಈ ವಿಚಾರದಲ್ಲಿ ಈಗೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಟ್ವಿಸ್ಟ್. ಬಾಣಂತಿಯರ ಸಾವಿಗೆ ಗ್ಲೂಕೋಸ್ ಮಾದರಿಯ ದ್ರಾವಣ ಕಾರಣವಾಯ್ತಾ ಅನ್ನುವಂತಹ ಅನುಮಾನ. IV ರಿಂಗರ್ ಲಾಕೆಟೆಡ್ ದ್ರಾವಣ ಲ್ಯಾಬ್ಗೆ ರವಾನೆಯಾಗಿರುವಂಥದ್ದು. ಆಪರೇಷನ್ ಮಾಡುವ ವೇಳೆ ಬಳಸುವಂತಹ ಗ್ಲೂಕೋಸ್ ಮಾದರಿಯ ದ್ರಾವಣ ಇದು. ಆರೋಗ್ಯ ಇಲಾಖೆಯಿಂದ ತನಿಖೆ ಮುಂದುವರೆದಿದೆ. ಸರಣಿ ಸಾವಿಗೆ ಕಾರಣ ಏನು ಅನ್ನೋದರ ಬಗ್ಗೆ ಪತ್ತೆ ಹಚ್ಚಲಿಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಬಾಣಂತಿಯರ ಸಾವಿಗೆ ಗ್ಲೂಕೋಸ್ ಮಾದರಿಯ ದ್ರಾವಣ ಕಾರಣ ಅನ್ನುವಂತಹ ಅನುಮಾನ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಈ ಅನುಮಾನವನ್ನು ಬಗೆಹರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಚುರುಕುಗೊಳಿಸಿರುವಂಥದ್ದು. ಗ್ಲೂಕೋಸ್ ಮಾದರಿಯ ದ್ರಾವಣವೇ ಸರಣಿ ಬಾಣಂತಿಯರ ಸಾವಿಗೆ ಕಾರಣ ಆಗ್ತಾ ಇದೆಯಾ ಅನ್ನುವಂತಹ ಆ್ಯಂಗಲ್ನಲ್ಲಿ ಈಗ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಲೂಕೋಸ್ ಮಾದರಿಯ ದ್ರಾವಣ ಕಾರಣನ ಅನ್ನುವಂತಹ ಅನುಮಾನ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಯಾಕಾಗಿ ಅನುಮಾನ, ಏನಿದು ದ್ರಾವಣ ಅಂಥೇಳಿ? ಪ್ರೇಮ್, ಖಂಡಿತವಾಗೂ ಈ ಬಾಣಂತಿಯರ ಸಾವಿಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ 4 ವೈದ್ಯಾಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಪರೀಕ್ಷೆಗೆ ಒಳಪಡಿಸಿ ಅದನ್ನು ತನಿಖೆ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿತ್ತು. ಅವರು ಈಗಾಗಲೇ ತನಿಖೆಯನ್ನು ಮಾಡಿದರೆ, ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಆರೋಗ್ಯ ಅಧಿಕಾರಿಗಳಿರ್ಬೋದು, ವೈದ್ಯಾಧಿಕಾರಿಗಳಿರ್ಬೋದು, ಯಾರ್ದು ಕೂಡ ತಪ್ಪಿಲ್ಲ, ನಿರ್ಲಕ್ಷ್ಯ ಇಲ್ಲ. ಅವರು ಆಸ್ಪತ್ರೆಗೆ ಬಂದ ತಕ್ಷಣ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ. ತುರ್ತಾಗಿ ಏನೆಲ್ಲ ಚಿಕಿತ್ಸೆ ಕೊಡಬೇಕು ಆ ಚಿಕಿತ್ಸೆಯನ್ನು ಮಾಡಿದರೆ, ಯಾವುದೇ ನಿರ್ಲಕ್ಷ್ಯ ಮಾಡಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಮತ್ತೊಂದು ವರದಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು, ಇವರಿಗೆ ಕೊಟ್ಟಿರುವಂಥ ಗ್ಲೂಕೋಸ್ ಮಾದರಿಯ ದ್ರಾವಣದಲ್ಲಿ ಏನಾದರೂ ಮಿಸ್ಟೇಕ್ ಇದೆ ಅನ್ನುವಂಥ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಆ ದ್ರಾವಣ IV ರಿಂಗರ್ ಲ್ಯಾಕ್ಟೇಟ್ ಎನ್ನುವಂಥ ದ್ರಾವಣ. ಆ ದ್ರಾವಣವನ್ನು ಈಗ ಟೆಸ್ಟ್ಗೆ ಒಳಪಡಿಸೋದಕ್ಕೆ ಮುಂದಾಗಿರುವಂಥದ್ದು. ಲ್ಯಾಬ್ಗೆ ರವಾನೆ ಮಾಡಿದರೆ ಅದರ ಗುಣಮಟ್ಟವನ್ನು ಪರೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು. ಆ ಗುಣಮಟ್ಟದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ, ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆ ದ್ರಾವಣದ ರಿಪೋರ್ಟು ಬರಬೇಕಾಗಿದೆ. ಯಾಕೆ IV ರಿಂಗರ್ ಲ್ಯಾಕ್ಟೇಟ್ ಎನ್ನುವಂಥ ದ್ರಾವಣದ ಮೇಲೆ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ, ಜನವರಿ ಅಂದರೆ ಈ ವರ್ಷದ ಮೊದಲ ಮಾರ್ಚ್ನಲ್ಲೇ 4 ಗರ್ಭಿಣಿಯರು ಸಾವನ್ನಪ್ಪಿದ್ರು. ಆ ಸಂದರ್ಭದಲ್ಲಿ ಸಾವನ್ನಪ್ಪಿದಾಗ ಏನು ಕಾರಣ ಅಂತೇಳಿ ಪತ್ತೆ ಮಾಡಿದಾಗ ಈ ದ್ರಾವಣ ಕಾರಣ ಆಗಿತ್ತು. ಕ್ವಾಲಿಟಿ ಇರಲಿಲ್ಲ, ಸ್ಟ್ಯಾಂಡರ್ಡ್ ಇರಲಿಲ್ಲ ಅನ್ನುವಂಥದ್ದು ರಿಪೋರ್ಟ್ ಬಂದಿತ್ತು. ಆ ಮಾದರಿಯಲ್ಲಿ ಅದೇನಾದರೂ ಈಗ ಆಗಿದೆ ಅಂತೇಳಿ ಈ ದ್ರಾವಣವನ್ನು ಪರೀಕ್ಷೆಗೆ ಒಳಪಡಿಸಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಈ ಪರೀಕ್ಷೆಯಲ್ಲಿ ಏನು ಬರುತ್ತೆ, ರಿಪೋರ್ಟ್ ಏನು ಬರುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸಿರುವಂಥದ್ದು. ಸದ್ಯಕ್ಕೆ ಈ ದ್ರಾವಣವನ್ನು ಬಳಕೆ ಮಾಡಿದಂತೆ ಆಸ್ಪತ್ರೆಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾರೂ ಕೂಡ ಅಂದರೆ ಗರ್ಭಿಣಿ ಆಸ್ಪತ್ರೆಗಳಲ್ಲಿ, ಇದನ್ನು ಹೆರಿಗೆ ಆಸ್ಪತ್ರೆಗಳಲ್ಲಿ ಇದನ್ನು ಬಳಸಬೇಡಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ರಿಪೋರ್ಟ್ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.